ಫ್ರೆಂಡ್ಸ್, ವಿಲಾಸಿನಿ ಹಾಬೀಸ್ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ವಿಡಿಯೋ ಡಿಫ್ರೆಂಟ್. ಅಂದರೆ ನಮ್ಮೂರ ಜಾತ್ರೆ ಮುಗೀತಲ್ವಾ, ಸಿರಸಿ ಮಾರಿಕಾಂಬೆ ಜಾತ್ರೆ. ನಾನು ಎಷ್ಟು ವಸ್ತು ತೊಗೊಂಡಿದ್ದೀನಿ, ತುಂಬ ವಸ್ತು ತೊಗೊಂಡಿದ್ದೀನಿ ಗೊತ್ತಾ. ಬೆಡ್ಶೀಟ್ ಇರ್ಬೋದು, ಹಾಗೆ ದೇವ್ರದ್ದು ಪೂಜೆದು ಸಾಮಾನು ಇರ್ಬೋದು, ನಂತರ ಬೂಟು ಚಪ್ಪಲು ಎಲ್ಲ ತೊಗೊಂಡಿದ್ದೀನಿ. ಆದರೆ ಅದೆಲ್ಲ ನಾನು ಕೆಲವೊಂದು ತೋರಿಸಲ್ಲ, ಬೆಡ್ಶೀಟು ತೋರಿಸಲ್ಲ, ದೇವ್ರದ್ದು ಮೂರ್ತಿ ಎಲ್ಲ ತೊಗೊಂಡಿದ್ದೀನಿ, ಕಲ್ಲಿಂದು ಎಲ್ಲ ತೊಗೊಂಡಿದ್ದೀನಿ. ಈಶ್ವರಲಿಂಗ ಇರ್ಬೋದು, ಬಸವ ಇರ್ಬೋದು, ಬೂಟು ಚಪ್ಪಲೆಲ್ಲ ಚಂದ ಉಂಟು ತೊಗೊಂಡಿದ್ದೀನಿ. ಅದೆಲ್ಲ ಈಗ ಹೊರಗಡೆ ಇದೆ. ಆದರೆ ನಾನು ಇಲ್ಲಿ ಒಂದಿಷ್ಟು ವಸ್ತು ತಂದು ಇಟ್ಟಿರೋದು. ಇದು ಏನು ಗೊತ್ತಾ, 1 ತಿಂಗಳ ಮೇಲೆ ಇತ್ತು ತಂದು ಇಟ್ಟಿರೋದು. ಇಲ್ಲೇ ಇದೆ. ಆದರೆ ನಾನು ವಿಡಿಯೋ ಮಾಡಿ ಹಾಕೋಣ ಅಂದ್ಕೊಂಡು ಇಟ್ಟಿದ್ದೀನಿ. ಸರಿ ಮಾಡಿ ಇಟ್ಟಿದ್ರಾಯ್ತು ಆಮೇಲೆ ಅಂತ ನನಗೆ ವಿಡಿಯೋ ಮಾಡಲಿಕ್ಕೆ ಆಗಿರಲಿಲ್ಲ. ಇವತ್ತೇನೋ ಒಂದು ಟೈಮ್ ತಗೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆನಾ, ತೋರಿಸ್ತೀನಿ. ಹೆಣ್ಮಕ್ಳಿಗೆ ಬೇಕಾಗುವಂಥದ್ದು ಅಲ್ವಾ, ಹೆಣ್ಮಕ್ಳಿಗೆ ಎಲ್ಲವೂ ಬೇಕು, ಪ್ರತಿಯೊಂದು ಬೇಕು. ಮನೇಲಿ ಎಲ್ಲರೂ ಕೊಡಿಸ್ತಾರೆ, ಅವರು ಕೊಡಿಸೋದು ಬಿಟ್ಟು ನಮ್ಮ ಹತ್ರ ಏನು ರೊಕ್ಕ ಇರತ್ತೆ ಅಲ್ವಾ, ಅದನ್ನು ತಗೊಂಡೋಗ್ಕೊಂಡು ತಂದಿಟ್ಕೊಳ್ಳೋದು ಅಷ್ಟು ಬೇಕು. ಹೀಗೆ ನನಗೇನಾಯಿತು ಗೊತ್ತಾ, ನಮ್ಮ ಮನೆಯವರು ಕೆಲವೊಂದು ವಸ್ತು ಕೊಡಿಸಿದ್ರು. ನನ್ನ ಮಗನೂ ನನಗೆ ಜಾತ್ರೆಗೆ ಅಂತ ಸುಮಾರು ದುಡ್ಡು ಕೊಟ್ಟಿದ್ದ. ಓಕೆನಾ, ನಮ್ಮ ಮನೆಯವರು ತುಂಬ ವಸ್ತು ಕೊಡಿಸಿದ್ದಾರೆ, ಮನೆಗೆ ಬೇಕಾಗೋದೆಲ್ಲ ತೊಗೊಂಡಿದ್ದಾರೆ. ಬೆಡ್ಶೀಟು ಅದು ಇದು ಎಲ್ಲ ತೊಗೊಂಡಿದ್ದಾರೆ. ಹೀಗೆ ಸುಮ್ಮನೆ ಜಾತ್ರೆ ಅಲ್ವಾ, ನಮಗೆ ಈ ಬಾಕಿ ಟೈಮಲ್ಲೂ ಸಿಗತ್ತೆ. ಆದರೆ ಈ ಬೆಡ್ಶೀಟೆಲ್ಲ ಬರುತ್ತೆ, ಚೆನ್ನಾಗಿರೋದೇ ಬರುತ್ತೆ ಬೆಡ್ಶೀಟು, ಆದರೆ ಸ್ವಲ್ಪ ರೇಟು ಕಡಿಮೆ ಇರುತ್ತೆ. ಕೆಲವೊಂದು ವಸ್ತು ನಮ್ಮೂರಲ್ಲಿ ಸಿಗಲ್ಲ, ಬೇರೆ ಬೇರೆ ಕಡೆಯಿಂದೆಲ್ಲ ಬಂದು ಸೇಲ್ ಮಾಡ್ತಾರಲ್ವ, ಹಾಗಾಗಿ ಕೆಲವೊಂದು ವಸ್ತು ಚೆನ್ನಾಗಿರುತ್ತೆ, ತೊಗೋಬೇಕಾಗತ್ತೆ, ತೊಗೊಂಡಿದ್ದೀವಿ. ನಾನಿವತ್ತು ಇಲ್ಲಿ ತೋರಿಸ್ತಾ ಇರೋದು ಒಂದು ಬ್ಯಾಗ್. ಒಂದೊಂದೇ ತೋರಿಸ್ತಾ ಹೋಗ್ತೀನಿ ಆಯಿತಾ. ಹೆಣ್ಮಕ್ಳಿಗೆ ಇದೆಲ್ಲ ನೋಡೋದು ಒಂದು ರೀತಿ ಇಷ್ಟ ಅಲ್ವಾ. ಇದು ನೋಡಿ ಒಂದು ಬ್ಯಾಗು, ನಾನು ಕಾಣಲ್ಲ. ಈ ಬ್ಯಾಗ್ ನೋಡಿ 200 ಚೆನ್ನಾಗಿದೆ ಅಲ್ವಾ, ಸಿಂಪಲ್ ಆಗಿದೆ. ನನಗೆ ಈ ರೀತಿ ಸಿಂಪಲ್ ಆಗಿರೋದೊಂದು ಬ್ಯಾಗು ಬೇಕಿತ್ತು. ಚೆನ್ನಾಗಿದೆ, ನನ್ನ ಹತ್ರ ಇದೆ ಒಂದು. ಯಾವುದಕ್ಕೂ ಗಿಫ್ಟ್ ಕೊಟ್ಟಿರೋದು ಇದೆ, ಬ್ಲೂ ಕಲರಲ್ಲಿ. ನನ್ನ ಹತ್ರ ಇಲ್ಲ, ಆದರೆ ನಾನು ಈ ರೀತಿ ಬ್ಯಾಗ್ ಯೂಸ್ ಮಾಡಲ್ಲ. ನನ್ನ ಮಕ್ಕಳೆಲ್ಲ ಅಮ್ಮ ಈ ರೀತಿ ಹೀಗೆ ಹಾಕ್ಕೊಂಡು ಹೋಗಬೇಕು, ಈ ಕಡೆ ಇಲ್ಲಿ ಹಾಕ್ಕೊಂಡು ಹೋಗಬೇಕು ಅಂತ ಹೇಗೆ ಮಾಡಿಕೊಂಡು ಸಣ್ಣ ಮಗ ಹತ್ರ ಇದ್ದ, ಹಾಗಾಗಿ ಇದೊಂದು ಬೇಗು ತೊಗೊಂಡಿದ್ದೀನಿ. ಕೆಲವೊಮ್ಮೆ ಏನಾಗುತ್ತೆ ಗೊತ್ತಾ, ಮಕ್ಕಳು ಹೇಳ್ತಾರೆ ಇದೊಂದು ನನಗೆ ಡೈಲಿ ಬೇಕಾಗತ್ತೆ. ಇದು ಇಲ್ಲೂ ಸಿಗತ್ತೆ, ಜಾತ್ರೆಯಲ್ಲಿ ನೋಡಿದಾಗ ತೊಗೊಬಿಡ್ತೀನಿ. ನಾವು ಮತ್ತಿಲ್ಲಿ ಮಾರ್ಕೆಟಿಗೆ ಹೋದಾಗೆಲ್ಲ ಕೇಳೋದು ಮಾಡೋದು ತಗೊಳ್ಳೋದು ಕಡಿಮೆ. ಓಕೆನಾ, ಇನ್ನೇನು ಅಗತ್ಯ ಇದ್ದರೆ ಅಷ್ಟೇ ತೊಗೋತೀವಿ. ತೋರಿಸ್ತಾ ಹೋಗ್ತೀನಿ. ಕೆಲವೊಂದು ಸುಮಾರು ವಸ್ತು ಎಲ್ಲ ತೊಗೊಂಡಿದ್ದೀನಿ, ಕೆಲವೊಂದು ತೋರಿಸ್ತೀನಿ ಆಯಿತಾ. ಇನ್ನು ಕೆಲವೆಲ್ಲ ಏನಿದೆ ಹೊರಗಡೆ ಇದೆ, ಇನ್ನೊಂದು ರೂಮಲ್ಲಿ ಇದೆ ಬೆಡ್ಶೀಟು. ಬೇಕಂದರೆ ಅದು ತೋರಿಸ್ತೀನಿ, ಗೊಡ್ರೇಜಲ್ಲಿ ಇಟ್ಟಿದ್ದೀವಲ್ವ ತೋರಿಸ್ತೀನಿ. ಇದು ಒಂದು ಚೈನ್, ಇದು ಇದು ಸಿಲ್ವರ್ ಕಲರು ಚೆನ್ನಾಗಿದೆ ಅಲ್ವಾ. ಇದು ನನಗೇನು ಗೊತ್ತಾ, ಸ್ವಲ್ಪ ಗಿಡ್ಡ, ಇದು ನನಗೆ ಇಷ್ಟ ಆಗಲಿಲ್ಲ ಗಿಡ್ಡ ಇರೋದು. ನನಗೆ ಗಿಡ್ಡ ಇರೋದು ಹಾಕಲ್ಲ. ಇನ್ನೂ ಸ್ವಲ್ಪ ಉದ್ದ, ಒಂದಿಷ್ಟು ಉದ್ದ, ಒಂದು 4 ಇಂಚು ಉದ್ದ ಬೇಕಿತ್ತು. ಡ್ರೆಸ್ ಮೇಲೆ ಚೆನ್ನಾಗಿ ಕಾಣುತ್ತೆ. ನನಗೆ ಗಿಡ್ಡ ಆಯಿತು ಇದು ಹಾಕ್ಕೊಂಡಾಗ. ಇರಲಿ ಅಂತ 50 ರೂಪಾಯಿ ಗೊತ್ತಾ, 50. ಮೊದಲೆಲ್ಲ ಸ್ವಲ್ಪ ಜಾಸ್ತಿಗೆ ಸೇಲ್ ಮಾಡಿದರು ಅನಿಸತ್ತೆ, ನಾವು ಹೋದಾಗ 50 ರೂಪಾಯಿ. ನಂತರ ತೋರಿಸ್ತೀನಿ ಎಲ್ಲವೂ ತೋರಿಸ್ತೀನಿ ಆಯಿತಾ. ಬಳೆಗಳು ತಂದಿದ್ದೀನಿ, ಎಲ್ಲ ಫೋಲ್ಡ್ ಮಾಡಿ ಇಟ್ಟಿದ್ದೀನ. ಇದು ನೋಡಿ ಬಳೆ ಚೆನ್ನಾಗಿದೆ, ಮಣ್ಣಿನ ಬಳೆ. ನನ್ನ ಹತ್ರ ಅಲ್ಲ, ಇದು ಒಬ್ರಿಗೆ ತಗೊಂಡಿರೋದು, ಒಂದು ಅಮ್ಮನಿಗೆ ಕೊಡೋಣ ಅಂತ. ಅವರು ಊರಿಗೆ ಹೋದಾಗ ಕೊಡಬೇಕು. ಓಕೆನಾ, ತಗೊಂಡಿದ್ದೀನಿ, ಚೆನ್ನಾಗಿದೆ. ಇದು ಕೂಡ ಚೆನ್ನಾಗಿದೆ. ಆಮೇಲೆ ನೋಡ್ತೀನಿ. ನಂತರ ಇದೇನು ಮುಖ ಕಾಣಲ್ಲ. ಈ ಬಳೆ ಚೆನ್ನಾಗಿದೆ ಅಲ್ವಾ. ಇದು ನನಗೆ ಸ್ಯಾರಿ ಮ್ಯಾಚಿಂಗು ಇದೆ, ವೈಟ್ ಮತ್ತು ಗ್ರೀನ್ ಅಲ್ಲದು, ಗ್ರೀನಲ್ಲೇ ಲೈಟ್ ಇದೆ, ಆ ಕಲರಲ್ಲಿ ಇದೆ ಸ್ಯಾರಿ, ಹಾಗಾಗಿ ಇದು ತೊಗೊಂಡಿದ್ದೀನಿ. ಅದು ವರ್ಕ್ ಸ್ಯಾರಿ, ಹಾಗಾಗಿ ಇದು ಚೆನ್ನಾಗಿ ಕಾಣುತ್ತಲ್ವ. ಸ್ಯಾರಿಗೆ ಇದೊಂದು ಬಳೆ ಸೆಟ್ ತೊಗೊಂಡಿದ್ದೀನಿ. ಸ್ವಲ್ಪ ದೊಡ್ಡದೇ ತೊಗೊಂಡಿದ್ದೀನಿ, ಯಾಕೆ ಗೊತ್ತಾ, ಅದು ಹಾಕೋದು ತೆಗೆಯೋದು ಕಷ್ಟ ಆಗುತ್ತೆ, ಹಾಗಾಗಿ ತೊಗೊಂಡಿರೋದು. ನಂತರ ಇನ್ನೊಂದು ತೊಗೊಂಡಿದ್ದೀನಿ ಸೆಟ್. ನನಗೆ ಇದು ನೋಡಿ ಕುಂಕುಮ ಕಲರ್, ಇದು ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಸ್ವಲ್ಪ ಧೂಳಿದೆ, ತೊಳಿಬೇಕು. ಸ್ವಲ್ಪ ಒಂದು ರೀತಿ ಡಿಮ್ ಕಾಣುತ್ತೆ, ಆದರೆ ಅದು ಚೆನ್ನಾಗಿದೆ. ಓಕೆನಾ, ಕಲರ್ ಇದ್ದು ಹೆಸರೇನೋ ಹೇಳಿದರು, ನನಗೇನು ಅಷ್ಟು ಗೊತ್ತಿಲ್ಲ.
ಬಳೆ ಎಲ್ಲ ನಾನು ತುಂಬ ಯಾವಾಗಲೂ ತೊಗೊಳ್ಳಲ್ಲ. ನಾನು ಜಾತ್ರೆಯಲ್ಲಿ ತೊಗೊಂಡಿದ್ದೀನಿ ಅಲ್ವಾ, ಮತ್ತಿನ್ನ ಪದೇ ಪದೇ ಎಲ್ಲ ತೊಗೊಳ್ತಾ ಇರಲ್ಲ ಬಳೆಗಳು. ಎಷ್ಟೋ ಇವೆ ಗೊತ್ತಾ ನನ್ನ ಹತ್ರನ, ಒಂದು 10 ವರ್ಷದ ಹಿಂದಿಂದು ಬಳೆಗಳೆಲ್ಲ ಇವೆ, ಎಷ್ಟೋ ಇವೆ, ಸರ ಮಾಡಿ ಇಟ್ಟಿದ್ದೀನಿ. ಇದೆಲ್ಲ ಬೇರೆಯವರಿಗೆ ಕೊಡಲಿಕ್ಕೆ ತಗೊಂಡಿರೋದು. ಇದು ಗೋಲ್ಡನ್ ಕಲರಲ್ಲಿ ಬರುತ್ತೆ ಅಲ್ವಾ, ಇದು ಬೇರೆಯವರಿಗೆ ಕೊಡಲಿಕ್ಕೆ ತೊಗೊಂಡಿರೋದು. ಚೆನ್ನಾಗಿದೆ. 2 ಬಳೆ ಕೊಡೋಣ ಅಂದ್ಕೊಂಡಿದ್ದೀನಿ. ಹಾಗೆ ಅವರಿಗೆ ಕ್ಲಿಪ್ಪು ಕೂಡ ಒಂದೊಂದು ಇಟ್ಟಿದ್ದೀನಿ ಕೊಡೋಣ ಅಂತ. ಇದು ಹಾಕೋತೀವಿ ಅಲ್ವಾ, ಬನ್ ಹಾಕೊಳ್ಳಿಕ್ಕೆ ಬೇಕು ಅಂತ ತೊಗೊಂಡಿರೋದು. ಇದು ಕೂಡ ಅಷ್ಟೇ, ಬನ್ ಹಾಕುವಾಗ ಬೇಕಾಗುತ್ತೆ, ಎಲ್ಲಾದರೂ ಹೊರಗಡೆ ಹೋಗುವಾಗ. ಇದು ಅಷ್ಟೇ, ಎಲ್ಲ 4 ಥರ ಇದೆ. ಇದು ಒಂದು ರೀತಿದಿದೆ, ಇದೊಂದು ರೀತಿ ನನಗೆ ಏನಾದರೂ ಫಂಕ್ಷನಿಗೆಲ್ಲ ಹೋದರೆ ಹಾಗೂ ಇನ್ನೂ ಒಂದಿದೆ. ಇದೆಲ್ಲ ನನಗೆ ಬೇಕು ತೊಗೊಂಡಿರೋದು. ನಂತರ ಇನ್ನೂ ಈ ಬಳೆ ತೊಗೊಂಡಿದ್ದೀನಿ. ಇದು ನೋಡಿ ಚೆನ್ನಾಗಿದೆ ಅಲ್ವಾ, ಡ್ರೆಸ್ ಮ್ಯಾಚಿಂಗು. ಇದು ನನಗೆ ತೊಗೊಂಡಿರೋದು. ಎಲ್ಲಾದರೂ ಡ್ರೆಸ್ ಮ್ಯಾಚಿಂಗ್, ಈಗ ನಾನು ಹಾಕ್ಕೊಂಡಿರೋ ಡ್ರೆಸ್ಸಿಗೆ ಚೆನ್ನಾಗಿ ಕಾಣುತ್ತಲ್ವಾ, ಅದಕ್ಕೆ ತೊಗೊಂಡಿರೋದು. ಯಾವುದಾದ್ರೂ ಈ ಕಲರ್ ಇದೆ ನನ್ನ ಹತ್ರ, ಸುಮಾರು ಡ್ರೆಸ್ ಇದೆ, ಡ್ರೆಸ್ಸಿಗೆ ಮ್ಯಾಚಿಂಗು ಹಾಕೋಬಹುದು ಅಂತ ತೊಗೊಂಡಿರೋದು. ಇವೆಲ್ಲ ಕ್ಲಿಪ್ಪು, ಇವೆಲ್ಲ 10 ರೂಪಾಯಿ, ಅವೆಲ್ಲ 10 ರೂಪಾಯಿ. ಬಳೆ 100 ರೂಪಾಯಿ ಏನೋ ಇರಬೇಕು. ಮಣ್ಣಿನ ಬಳೆ ತೋರಿಸಿದ್ದೀನಿ ಅಲ್ವಾ, ಅದು 100 ರೂಪಾಯಿ. ಇದು ಕ್ಲಿಪ್ಪು ಸಣ್ಣದು, ಹೀಗೆ ಸೈಡೆಲ್ಲ ಮಾಡಿ ಹಾಕೋಬೋದಲ್ವ. ಹೀಗೆ ಸುಮ್ಮನೆ ತೊಗೊಂಡಿದ್ದೀನಿ, ಯಾವಾಗಾದರೂ ಯೂಸ್ ಆಗುತ್ತೆ ಅಲ್ವಾ, ಚೆಂದ ಕಾಣ್ತು. ನಾನು ಈ ಥರ ಎಲ್ಲ ಹಾಕೋತೀನಿ ಯಾವಾಗಾದರೂ, ನನಗೆ ಇಷ್ಟ ಆಗುತ್ತಲ್ವ. ಫ್ರೀ ಇದ್ದಾಗ ಎಲ್ಲಾದರೂ ಹೊರಗಡೆ ಹೋಗುವಾಗ ಇದೆಲ್ಲ ಚಿಕ್ಕ ಕ್ಲಿಪ್ಪು ಹೀಗೆ ಮೇಲ್ಗಡೆ ಹಾಕ್ಕೊಂಡು ಬಿಟ್ಕೊಂಡು ಹೋಗ್ಬಿಡೋದು ಅಷ್ಟೇ. ಇದು ಅಷ್ಟೇ, ಬನಾನಾ ಕ್ಲಿಪ್ಪು. ಇವೆಲ್ಲ 10 ರೂಪಾಯಿ. ಇದು ಕೂಡ ಕ್ಲಿಪ್ಪು. ಇದಾದರೂ ಅಷ್ಟೇ, ನಾವು ಹೀಗೆ ಹಾಕ್ಕೊಂಡು ಹೀಗೆ ಕ್ಲಿಪ್ ಹಾಕಿ ಹೋಗ್ಬೋದು ಇದನ್ನು ಹಾಕ್ಕೊಂಡು. ನಂತರ ಇನ್ನೊಂದು ಫೋಲ್ಡ್ ಮಾಡಿ ಹಾಕ್ಬೋದು. ಇದು 10 ರೂಪಾಯಿ, ಚೆನ್ನಾಗಿದೆ. ಈ ಥರ ಎಲ್ಲ ನಮಗೆ ಇಲ್ಲಿ ಸಿರ್ಸಿಲ್ ತೊಗೊಳ್ಳೋಣ ಅಂದರೆ ಇದು ಕೂಡ ಮೇಲ್ಗಡೆ ಇಲ್ಲಿ ಹೀಗೆ ಹಾಕ್ಬೋದು, ಚೆನ್ನಾಗಿದೆ ಅಲ್ವಾ. 10 ರೂಪಾಯಿ. ಅದು ಕ್ಲಿಪ್. ಇದು ಪಿನ್ನು ಕೂಡ ತೊಗೊಂಡಿದ್ದೀನಿ. ಎಷ್ಟೆಲ್ಲ ತೊಗೋತೀನಿ ಗೊತ್ತಾ, ಆದರೆ ಅಲ್ಲಲ್ಲೇ ಇರುತ್ತೆ, ಹಾಕ್ಕೊಳ್ಳಲ್ಲ. ಇದು ಟಿಕ್ಲಿ ಪ್ಯಾಕೆಟು, ಚೆಂದ ಕಾಣ್ತು, ತೊಗೊಂಡೆ ಅಷ್ಟೇ. ಜಾತ್ರೆ ಅಂದಮೇಲೆ ಒಂದೇನೋ ಎಲ್ಲರೂ ಹೋಗಿರ್ತಾರೆ, ನಾವು ಹೋಗ್ತೀವಿ, ಎಲ್ಲರೂ ತೊಗೋತಾರೆ, ನಾವು ತೊಗೋಬೇಕು ಅನಿಸುತ್ತೆ ಅಷ್ಟೇ. ಏನು ನಾವು ಇದು ಯೂಸ್ ಮಾಡೋದು ಯಾವಾಗೋ ಗೊತ್ತಿಲ್ಲ. ನೋಡಿ ಚೆನ್ನಾಗಿದೆ ಅಲ್ವಾ, ಸಾರಿ ಮ್ಯಾಚಿಂಗು ಮಾಡ್ಕೋಬೋದು. ಏನು ಗೊತ್ತಾ, ಈಗ ನಾವು ಇದನ್ನೇ ಟಿಕ್ಲಿ ಹಾಕ್ಕೊಂಡ್ರೆ ಕೆಳಗಡೆ ಈ ಟಿಕ್ಲಿನ ಹಾಕೋಬೇಕು, ಚೆನ್ನಾಗಿರುತ್ತೆ, ಚೆಂದ ಕಾಣುತ್ತೆ. ಇಲ್ಲಾಂದರೆ ಇಲ್ಲಿ ಮೇಲ್ಗಡೆ ಒಂದು ಈ ಚಿಕ್ಕದಿದೆಯಲ್ವಾ, ಈ ಚಿಕ್ಕದು ಸಾರಿ ಮ್ಯಾಚಿಂಗು ಹಾಕ್ಕೋಬೇಕು, ಚೆನ್ನಾಗಿರುತ್ತೆ. ನಂತರ ಇದೊಂದು ನೇಲ್ ಪಾಲಿಶ್ ಚೆನ್ನಾಗಿದೆ, 30 ರೂಪಾಯಿ. ಎಲ್ಲರೂ ತೊಗೋತಾ ಇದ್ದಾರೆ, 100 ರೂಪಾಯಿ 3 ಅಂದರು. ನಂತರ ಒಂದೊಂದಕ್ಕೆ 30 ರೂಪಾಯಿ ಅಂತ ಇದ್ರು. ಇದು ತೊಗೊಂಡೆ, ನನಗೆ ಇದು ಕಂಪನಿದು ಅಲ್ಲ, ಇದು ನೋಡೋಣ. ನಾನು ಹಾಕ್ಕೊಂಡಿದ್ದೀನಿ ನೋಡಿ, ಕಲರ್ ಚೆಂದ ಉಂಟಲ್ವಾ, ಚೆಂದ ಉಂಟು. ಹೀಗೆ ಸುಮ್ಮನೆ ತೊಗೊಂಡಿರೋದು, ಇದು ಕಂಪ್ನಿದಲ್ಲ. ಏನು 2 ದಿನಕ್ಕೆ ಹೋಗತ್ತೋ ಏನೋ ಗೊತ್ತಿಲ್ಲ, ಒಟ್ಟ ತೊಗೊಂಡಿದ್ದೀನಿ. ಇರಲಿ ಅಂತ ತೊಗೊಳ್ಳೋದು ಅಷ್ಟೇ, ಎಷ್ಟು ದಿನ ಬರುತ್ತೋ ಅಷ್ಟು ದಿನ. ಇದೆ ಗ್ಯಾರಂಟಿ ಅಲ್ಲ, ಈ ವಸ್ತು ಎಲ್ಲ ಜಾತ್ರೆಲೆಲ್ಲ ಬಂದಿರೋದು ಗ್ಯಾರಂಟಿ ಅಲ್ಲ, ಸುಮ್ಮನೆ ಹೀಗೆ ತೊಗೊಳ್ಳೋದು ಅಷ್ಟೇ, ಖುಷಿಗೆ ತೊಗೊಳ್ಳೋದು, ಆಯಿತಾ. ನಂತರ ಏನು ಗೊತ್ತಾ, 100 ರೂಪಾಯಿಗೆ 3 ವೇಲು ಬಂದಿತ್ತು. ಈ ಥರ ನಾನು ಹೀಗೆ ತೊಗೊಂಡೆ, ಯಾವುದಾದ್ರೂ ಡ್ರೆಸ್ಸಿಗೆ. 100 ರೂಪಾಯಿಗೆ 3 ವೇಲು. ಇದು ಒಂದು. ನಂತರ ಇದು ಒಂದು ವೈಟ್, ಮತ್ತು ಇದು ಚೆನ್ನಾಗಿ ಕಾಣುತ್ತೆ, ಯಾವುದಾದ್ರೂ ಚೂಡಿಗೆ ಹಾಕೋಗ್ಬೋದು. ಇದು ಬ್ಲ್ಯಾಕ್ ನನ್ನ ಹತ್ರ ಇರಲಿಲ್ಲಾಗಿತ್ತು, ಹಾಗಾಗಿ ಹೀಗೆ ಎಲ್ಲರೂ ತೊಗೋತಾಯಿದ್ರು, ನಾನು ತೊಗೊಂಡೆ. ಚೆನ್ನಾಗಿದೆ ಅಲ್ವಾ, ಬ್ಲ್ಯಾಕು ಕೂಡ 3 ತೊಗೊಂಡಿದ್ದೀನಿ. ಯಾವಾಗಾದರೂ ಬರುತ್ತೆ. ಇದೇ ನನ್ನ ಹತ್ರ ತುಂಬ ವೇಲಿದೆ, ಎಷ್ಟೋ ವರ್ಷದ ವೇಲೆಲ್ಲ ಇದೆ, ಕೊಟ್ಟಿಟ್ಟಿದ್ದೀನಿ, ಯೂಸ್ ಮಾಡಲ್ಲ, ಏನಿಲ್ಲ. ವೇಲೆ ಹಾಕೊಳ್ಳಲ್ಲ ಅಲ್ಲವಾ. ಈಗ ಇದು ಫೋಟೋ, ನಾನು ಈ ಸಲ ಗಿಡಗಳನ್ನು ಹಾಕೊಳ್ಳೋಣ ಅಂತ ಇದ್ದೀನಿ. ತುಂಬ ಇದೆ ನಮ್ಮ ಮನೇಲಿ ಹಳೆ ಫೋಟೋ. ಇದು ಎಷ್ಟು ಗೊತ್ತಾ, ಇದು 100 ರೂಪಾಯಿಗೆ 4 ದೊಡ್ಡ ಇದೆ ನೋಡಿ, 100 ರೂಪಾಯಿಗೆ 4, 2 8 ಇದು ನಮ್ಮ ಮನೆಯವರೇ ಕೊಡಿಸಿರೋದು. ಇದೆಲ್ಲ ಸುಮಾರೆಲ್ಲ ನಮ್ಮ ಮನೆಯವರೇ ಕೊಡಿಸಿರೋದು. ನಂತರ ನಾನು ಹೋದಾಗ ಸಣ್ಣ ಪುಟ್ಟ ತಂದೆ. ನಂತರ ಟೆಂಟಣ ಚಂದ ಉಂಟ ನೋಡಿ, ನಾಯಿ ಮರಿ ಅಲ್ವಾ, ಮುದ್ದಾಗಿದೆ. ನನಗೆ ತುಂಬ ಇಷ್ಟ ನಾಯಿ ಮರಿ ಆಟ.
ಆಟ ಆಡ್ಬೋದು. ಚೆನ್ನಾಗಿದೆ ಅಲ್ವಾ, 100 ರೂಪಾಯಿಗೆ ಒಂದು ಚೆನ್ನಾಗಿದೆ. ಬಾಕಿ ಟೈಮಲ್ಲೆಲ್ಲ ಹುಡುಕಿದ್ರು ಒಂದೊಂದ್ಸಲ ಸಿಗಲ್ಲ, 200 300 ಹೀಗೆಲ್ಲ ಹೇಳ್ತಾರೆ. ನಂಗೆ ಎಷ್ಟಾಯಿತು ಮಕ್ಕಳಿಗೆ, ಚಿಕ್ಕ ಮಕ್ಕಳು ಯಾರಾದರೂ ಬಂದರೆಲ್ಲ ಕೊಡ್ಬೋದಲ್ವ ಮಕ್ಕಳಿಗೆ ಆಟ ಆಡಲಿಕ್ಕೆ, ಹೀಗೆ ತಂದ್ಕೊಂಡಿದ್ದೀನಿ. ಇದೊಂದು, ಆನಂತರ ಇದೊಂದು ಆನೆ 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 ಚೆನ್ನಾಗಿದೆ ನೋಡಿ, ಆನೆ ಅಲ್ವಾ, ಆನೆ ಹೇಗೆ ತೊಗ್ಗಿ ಹಾಕ್ಬೋದು, ಧೂಳಾಗತ್ತೆ. ನಾನು ಇಲ್ಲೇ ಇಟ್ಕೊಂಡಿದ್ದೀನಿ, ಕವರಲ್ಲಿ ಹಾಕಿ ಇಡಬೇಕು. ಚೆನ್ನಾಗಿದೆ ಅಲ್ವಾ, 100 ರೂಪಾಯಿ. ನಾನೇ ಇದು ತಗೊಬಂದಿರೋದು, ಚೆನ್ನಾಗಿ ಅಂದರೆ ಚೆಂದ ಕಾಣ್ತೋ ಹಾಗಾಗಿ ತಂದ್ಕೊಂಡಿದ್ದೀನಿ. ನಂತರ ಇದೊಂದು ಬ್ಯಾಗು ಚೆನ್ನಾಗಿದೆ. ಬ್ಯಾಗು ಇದು ನನ್ನ ಹತ್ರ ಮೊದಲೆಲ್ಲ ಇತ್ತು, ಬ್ಯಾಗು ಎಲ್ಲ ಹಾಳಾಗೋಗಿದೆ ಆ ಥರ ಬ್ಯಾಗು. ನನ್ನ ಇದೇ ಸುಮಾರು ಹಿಂದ್ಗಡೆ ಹಾಕೋದು ಇದೆ, ಬೆನ್ನ ಮೇಲೆ ಇರತ್ತಲ್ವ, ಇದೊಂದು ಹೀಗೆ ಸುಮ್ಮನೆ ಸೈಡ್ ಹಾಕ್ಕೊಳ್ಳೋದು ತಗೊಂಡಿದ್ದೀನಿ. 250 250 ಚೆನ್ನಾಗಿದೆ, ಚೆನ್ನಾಗಿ ಬರುತ್ತೆ. 250ಗೆ ಕೊಡ್ಬೋದು, 250 ಕೊಡ್ಬೋದು. ನಾವೀಗ ದೊಡ್ಡ ಬೇರೆ ಬೇರೆ ಮಾಲಲ್ಲಿ ಹೋದ್ರಲ್ಲ 800 1000 ಅಂತ ಹೇಳ್ತಾರೆ. ಇದು ಪರವಾಗಿಲ್ಲ, ಸಾಧಾರಣ ಸುಮಾರು ದಿನ ಬರುತ್ತೆ, ಹಾಗೇನಿಲ್ಲ, ಬರುತ್ತೆ, 1-2 ವರ್ಷ ಬಂದರೂ ಸಾಕಲ್ವ. ಹಾಗೆ ಇದೊಂದು ಬೇಗು ನೋಡಿ, ಇದು ಹಾಗೆ ಸುಮ್ಮನೆ ಸೈಡ್ ಬಿಟ್ಕೊಂಡು ಹೋಗಲಿಕ್ಕೆ, ನಾವು ಗಾಡಿ ಎಲ್ಲ ಹೊಡಿತೀವಿ ಅಲ್ವಾ, ಮಾರ್ಕೆಟ್ಗೆ ಹೋದಾಗೆಲ್ಲ ಬೇಕಾಗತ್ತೆ. ಇದು ಎಷ್ಟು 3 ಇದೆ, ಇಲ್ಲಿ ದಾರ ಇದೆ ಅಲ್ವಾ, ದಾರ ಎಲ್ಲ ಸುತ್ಕೊಬಿಟ್ಟಿದೆ, 3 ಇದೆ. ಇದು ಚೆನ್ನಾಗಿದೆ, ಅದು 250. ಇದು 200 ಎಲ್ಲ ಸುತ್ತಕೊಂಡು ಬಿಟ್ಕೊಂಡಿದ್ದೀವಿ. ಚೆನ್ನಾಗಿದೆ ಅಲ್ವಾ, ಇದೊಂದು ಕಲ್ಲರು, ಇದು ಚೆನ್ನಾಗಿದೆ. ಈ ಥರ ಇದೆ ನೋಡಿ, ಇಲ್ಲೊಂದು ಏನಾದರೂ ದುಡ್ಡೆಲ್ಲ ಹಾಕೋಬೋದು, ಮೊಬೈಲ್ ಹಾಕೋಬೋದು, ಏನಾದರೂ ಒಂದು ಚಾವಿ ಪೆನ್ನು ಈ ಥರ ಹಾಕೋಬೋದು. ಹೀಗೆ ಸುಮ್ಮನೆ ಸೈಡ್ ಹಾಕ್ಕೊಂಡು ಹೋಗ್ಬೋದು. ಚೆನ್ನಾಗಿದೆ ಅಲ್ವಾ, ಇದೊಂದು ಕಲ್ಲರು, ಇದೊಂದು ರೀತಿ ಕಲ್ಲರು, ಇದೊಂದು ರೀತಿ ಕಲ್ಲರು, ಇದೊಂದು ಕಲ್ಲರು ನೋಡಿ, ಚೆನ್ನಾಗಿದೆಯಾ, ಇದು ಕಲ್ಲರು, ಇದೊಂದು ಕಲ್ಲರು. ಇದರಲ್ಲಿ ಒಂದು ನನಗೆ ಇದು ನಾನೇ ತಗೊಂಡಿರೋದು, ಇನ್ನೆರಡು ಕೊಡಲಿಕ್ಕೆ, ಕೊಡೋದೇ ಸುಮಾರಾಗತ್ತೆ. ಚೆನ್ನಾಗಿದೆ ಅಲ್ವಾ, ಇದರಲ್ಲಿ ಯಾವುದಾದ್ರೂ ಒಂದನ್ನೇ ನಾನು ಇಟ್ಕೋತೀನಿ. ನನ್ನ ಆಯ್ಕೆ ಅಂದರೆ ನನಗೆ ಇಷ್ಟ ಆಗಿರೋದು ಇದೇ ಇಷ್ಟ ಆಗಿದೆ ನನಗೆ, ಅಥವಾ ಏದಾದರೂ ಓಕೆ, ಯಾವುದಾದ್ರೂ ಒಂದು ಇಟ್ಕೋತೀನಿ ಅಲ್ವಾ. ಚೆನ್ನಾಗಿದೆ ಅಲ್ವಾ, 3 ಬೇಗು ಚೆನ್ನಾಗಿದೆ. 200 ಒಂದಕ್ಕೆ 200 ಕೊಟ್ಟಿದ್ದೀನಿ. ಇನ್ನೇ 2 ಇವಿಷ್ಟು ತೊಗೊಂಡಿದ್ದೀನಿ. ನಂತರ ಆಯಿತು, ಇಷ್ಟೇ ತೊಗೊಂಡಿರೋದು. ಇನ್ನೇನು ಚಪ್ಪಲ್ ತೊಗೊಂಡಿದ್ದೀನಿ ಅಲ್ವ, ಅದಕ್ಕೆ ಅಲ್ಲಿ ಹೊರಗಡೆ ಇದೆ. ಅದು ಬೂಟು ಅದೇ ಸಿಂಪಲ್ ಇದೆ, ಅಷ್ಟೇನು ಓದಿಲ್ಲ, ಸುಮ್ಮನೆ ತೊಗೊಂಡಿರೋದು. ಎಷ್ಟು ತೊಗೊಂಡಿದ್ದೀನಿ, ಸಣ್ಣ ಪುಟ್ಟ ಇಷ್ಟೇ ತೊಗೊಂಡಿರೋದು. ಆಯಿತು, ಇಷ್ಟೇ ತೊಗೊಂಡಿರೋದು. ಚೆಂದ ಉಂಟಲ್ವ, ಯಾವುದು ವಸ್ತು ನಿಮಗೆ ಇಷ್ಟ ಆಯಿತು ಅಂತ ಹೇಳಿ, ಓಕೆನಾ. ನನಗೆ ಗೊಂಬೆ ತುಂಬ ಇಷ್ಟ, ಆದರೆ ಗೊಂಬೆ ಇಷ್ಟ ಆಯಿತು ಅಂತ ಹೇಳಿ. ಬಾಕಿ ಎಲ್ಲ ಕಾಮನ್, ಹೀಗೆ ಸುಮ್ಮನೆ ತೊಗೊಂಡಿರೋದು, ಜಾತ್ರೆ ಅಂತ ತೊಗೊಂಡಿರೋದು ಅಷ್ಟೇ. ನಾನು ಮತ್ತೆ ಯಾವಾಗಲೂ ಮಾರ್ಕೆಟ್ಗೆ ಹೋದರೆ ಅದು ಇದು ತೊಗೊಳ್ಳೋದು ಮಾಡೋದು ಈ ಥರ ಯಾವತ್ತೂ ಮಾಡಲ್ಲ. ಬಳೆ ತೊಗೊಳ್ಳೋದು ಆ ಥರ ಮಾಡಲ್ಲ. ನನ್ನ ಹತ್ರ ಬೇಕಷ್ಟೇ ಇದೆ ಮನೆ ಒಳಗಡೆ. ಇನ್ನೇನು ಹೊರಗಡೆ ದೂರ ಹೋದರೆ ಅಲ್ಲೇನಾದರೂ ಹೋದದ್ದಕ್ಕೆ ತೊಗೊಬಂದ್ಕೋತೀನಿ. ಬಳೆ ಈ ಥರ ಏನಾದರೂ ಸಣ್ಣ ಪುಟ್ಟ ಅಷ್ಟೇ, ಯಾವಾಗಲೂ ಹೋಗಿ ತೊಗೊಳ್ಳೋದು ಎಲ್ಲ ಮಾಡಲ್ಲ. ತುಂಬ ಬಳೆಗಳು ಎಲ್ಲವೇ ಇರುತ್ತೆ ನನ್ನ ಹತ್ರ. ಆನ್ಲೈನಲ್ಲೇ ತರಿಸೋದು ಜಾಸ್ತಿ, ಓಕೆನಾ. ಬ್ಯಾಗ್ ಆದರೂ ಅಷ್ಟೇ, ಇದು 250 ಅಲ್ವಾ. ಇದು ನಮ್ಮ ಮನೆಯವ್ರು ಕೊಡಿಸಿರೋದು, ಸುಮಾರು ಕೊಡಿಸಿದ್ದಾರೆ ನಮ್ಮ ಮನೆಯವರು. ಆ ಬ್ಯಾಗು ಅಷ್ಟೇ ಕೊಡಿಸಿರೋದು, ವೇಲು ಅಷ್ಟೇ ನಮ್ಮ ಮನೆಯವ್ರು ಕೊಡಿಸಿರೋದು. ಬಳೆನೂ ಅಷ್ಟೇ, ಒಂದು ಬಳೆನೂ ಇರಬೇಕು. ಇನ್ನೊಂದು ಅಲ್ಲೊಂದು ಒಬ್ರಿಗೆ ತಂದಿರೋದು ಇದೆ, ಅಲ್ಲಿ ಒಳಗಡೆ ಇದೆ ಅನಿಸುತ್ತೆ. ಫಾಂಟು ಕೂಡ ಅವರೇ ಕೊಡಿಸಿರೋದು, ಸುಮಾರೆಲ್ಲ ಅವರೇ ಕೊಡಿಸಿರೋದು. ಚಪ್ಪಲಿ ನಾನು ತೊಗೊಂಡಿರೋದು ಅಷ್ಟೇ. ನೋಡಿದ್ರಿ ಅಲ್ವಾ, ಜಾತ್ರೆಯಲ್ಲಿ ಸಣ್ಣ ಪುಟ್ಟ ತೊಗೊಂಡಿದ್ದೀನಿ. ನನಗಂತೂ ಖುಷಿ ಆಯಿತು. ಈಗ ಇದನ್ನು ನಾನು ಸರಿ ಮಾಡಿ ಇಟ್ಕೋತೀನಿ, ಎಲ್ಲೆಲ್ಲಿ ಇಡಬೇಕು ಅಂತ ನೋಡಿ ಇಟ್ಕೋತೀನಿ, ಓಕೆನಾ. ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡಿದೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ನಾನು ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.